150 ರೂಪಾಯಿಗೆ ಕುಸಿದ ಟೊಮ್ಯಾಟೊ ಬೆಲೆ ಪಾತಾಳಕ್ಕೆ ರೈತ. ಕಳೆದ ವರ್ಷ 2,000 ರೂಪಾಯಿ ದಾಟಿದ ಕೆಂಪು ಸುಂದರಿ ಟೊಮ್ಯಾಟೊ ಬೆಲೆ ಈ ಬಾರಿ ಸಂಪೂರ್ಣ ಕುಸಿತ ಕಂಡಿದೆ. ಇದರಿಂದಾಗಿ ರೈತರಿಗೆ ತುಂಬಾ ನಷ್ಟವಾಗಿದೆ ಎಂದು ಟೊಮ್ಯಾಟೊ ಬೆಳೆಗಾರ ಸೋಮಗುದ್ದು ರವಿ ತಮ್ಮ ನೋವನ್ನ ನಮ್ಮ ಚಳ್ಳಕೆರೆ ಟಿವಿ ಮಾಧ್ಯಮದೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ. ಇವತ್ತು ಟೊಮೊಟೊ ಬೆಲೆ ಕಡಿಮೆ ಆಗಿದೆ. ನೀವು ಎಷ್ಟು ಎಕರೆ ಟೊಮೊಟೊ ಬೆಳೆ ಬೆಳೆದಿದ್ರಿ? ನಾವು 1 ಎಕರೆಗೆ ಹಾಕಿದ್ವಿ ಸರ್. ಈಗ ಗಿಡ ಪರವಾಗಿಲ್ಲ ಐತಿ, ಇಳುವರಿನೂ ಒಂದು ಪರವಾಗಿಲ್ಲ ಐತಿ. ಆದರೆ ರೇಟ್ನಿಂದ ನಮ್ಮ ರೈತರಿಗೆ ಭಾರಿ ಹೊಡೆತ ಬೀಳ್ತೈತೆ. ಅದರಾಗಾಗಿ ಏನಾನ ಒಂದು ಪರಿಹಾರ ಮಾಡಿ ಸ್ವಲ್ಪ ಬೆಳೆಗೆ ಸರಿಯಾದ ಬೆಲೆ ಕೊಟ್ಟು ಸಹಕರಿಸ್ಬೇಕಂತ ಕೇಳ್ತೇವೆ. ಏನಾದರೂ ಇದೆಯಾ? ಬೂದಿ ಕಾಟ ಇದೆ ಸರ್, ಆಗಿಂದಾಗಲೇ ಹೊಡ್ಕೊಂತಿರ್ತೀವಿ 15 ದಿನಕ್ಕೂ ವಾರಕ್ಕೂ ಒಂದ್ಸಾರಿ. ಒಟ್ಟಾರೆ ನಿಮ್ಮ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ನೀವು? 1 ಲಕ್ಷ ರೂಪಾಯಿ ಬರುತ್ತೆ ಸರ್. 1 ಎಕರೆ ಒಂದು ಖರ್ಚು ಮಾಡ್ಬೇಕಂತ ಎಲ್ಲ ಮಾಡ್ಬೇಕಂದ್ರೆ 1 ಲಕ್ಷ ರೂಪಾಯಿ. ಕಳೆದ ಬಾರಿ ಏನಾದರೂ ಹಾಕಿದ್ರಾ? ಅದು ಬೇರೆ ಹಾಕಿದ್ವಿ, ಭಾರಿ ಲಾಸ್ ಆಯಿತು ಒಂದು ಸರಿ. ಹಂಗಾಗಿ ಈ ಸಾರಿ ಒಂದು ಸ್ವಲ್ಪ ಗುಣ ಮಾಡಿದ ಬೆಳೆ ಐತೆ, ರೇಟ್ ಇಲ್ಲ ನಮಗೆ. ಬೆಳೆಗೆ ತಕ್ಕ ರೇಟ್ ಸಿಗ್ತಿಲ್ಲ, ನಮಗೆ ಭಾಳ ನಷ್ಟ ಆಗ್ತಾಯಿದೆ. ಎಲ್ಲಿ ಯಾವ ಮಾರುಕಟ್ಟೆಗೆ ಕಳಿಸ್ತಾ ಇದ್ದೀರಿ ನೀವು? ಕೋಲಾರ ಮಾರ್ಕೆಟಿಗೆ ಕಳಿಸ್ತಾ ಇದ್ದೀವಿ. ನನಗೆ ಅಂತ ಹೇಳಿ ಇದೆಯಾ? ಬೆಳೆ ಪರವಾಗಿಲ್ಲ, ಬೆಳೆಗೆ ತಕ್ಕ ನಮಗೆ ರೇಟ್ ಸಿಗ್ತದೆ. ನಾವು ಏನಂದರೆ ಈಗ ಲೇಬರ್ಗಳಿಗೆ ಸಮೇತ ಕೂಲಿ ಕೊಡೋಕೆ ಆಗ್ತಿಲ್ಲ, ಅಷ್ಟೊಂದು ಸಮಸ್ಯೆ ಆಗಿಬಿಡುತ್ತೆ ರೇಟ್ ಕಡಿಮೆ ಆಗಿ. ಆದಷ್ಟು ನಮಗೆ ರೇಟಿನ ಒಂದು ಇಂಪ್ರೂವ್ಮೆಂಟ್ ಮಾಡಿ ರೈತರು ಉಳಿಸ್ಕೊಡೋಕಂತ ಕೆಲಸ. ಲಾಸ್ನಾಗಿದ್ದಾರೆ ಸರ್, ಪ್ರತಿಯೊಂದರಾಗೂ ಲಾಸ್ ಆಗ್ತಾಯಿತ್ತು. ಮಳೆ ಒಂದೊಂದು ಟೈಮು ಬಂದಾಗ ಮಳೆಗೊಂದು ಪ್ರಾಬ್ಲಮ್ ಆಗುತ್ತೆ, ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಟೊಮೊಟೊ ಬೆಳೆದಿವಿ, ಈಗ ಬೆಳೆದ್ರೂ ಉಪಯೋಗ ಇಲ್ಲಂಗೆ ಆಗ್ತಾಯಿದೆ. ಸಿಗ್ತಿಲ್ಲ. ನಿಮ್ಮ ಹೆಸರು? ರವಿಕುಮಾರ್ ಅಂತೇಳಿ, ಯಾವ ಚಳ್ಳಕೆರೆ ತಾಲೂಕು. ನೀವು ಯಾವ ರೈತ ಕೆಲಸನೇ ಮಾಡ್ತಿರೋದು. ಟೊಮೊಟೊನ ಹಾಕ್ತಲೇ ಇರ್ತೀವಿ, ಮಾಡ್ತಿರ್ತೀವಿ. ಆದರೂ ಯಾವ ಒಂದು ಟೈಪ್ ಚಾಲೆ ಆಟದಾಗ ನಮ್ಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ರೈತರ ಸ್ವಲ್ಪ ಗಮನ ಹರಿಸಿ ರೈತರನ್ನ ಸ್ವಲ್ಪ ಉಳಿಸ್ಕೊಡ್ಬೇಕಂತ ಕೇಳ್ಕೊಂತೀವಿ. ಕಳೆದ ವರ್ಷ ಉತ್ತಮ ಬೆಲೆ ಬಂದಿತ್ತು, ಆದರೆ ಈ ಬಾರಿ 1 ಎಕರೆ ಪ್ರದೇಶದಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಟೊಮ್ಯಾಟೊ ಬೆಳೆದಿದ್ದೇನೆ. ಈ ಬಾರಿ ಬೆಲೆ ಕುಸಿತ ಕಂಡಿದ್ದು ನಮಗೆ ತುಂಬಾ ನಷ್ಟವಾಗಿದೆ. ಹಾಕಿದ ಬಂಡವಾಳ ಸಿಗುತ್ತಿಲ್ಲ ಎಂದರು.